ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸ ಜ್ಯೇಷ್ಠ ಮಾಸದ ಕೊನೆಯ ದಿನ ಸೋಮವಾರ ಬಂದಿದೆ. ಸೋಮವಾರ ಅಮಾವಾಸ್ಯೆ ಬಂದಿದೆ. ಸೋಮವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೋಮವತಿ ಅಮಾವಾಸ್ಯೆ ದಿನ ಉಪವಾಸ ಆಚರಣೆ ಮಾಡಬೇಕು. ಯಾರ್ಯಾರು ಮಾಡೋಕ್ಕಾಗುತ್ತೋ ಮಾಡಬಹುದು. ಅಧಿಕ ಮಾಸದಲ್ಲಿ ಒಂದು ದಿನ ಉಪವಾಸ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು. ಸೋಮವತಿ ಅಮಾವಾಸ್ಯೆ ದಿನ ಉಪವಾಸ ಮಾಡಿದ್ರೆ ವೈಧವ್ಯ ದೂರ ಆಗತ್ತೆ ಹಾಗೂ ಸಂತಾನ ಅಭಿವೃದ್ಧಿ ಆಗತ್ತೆ. ಅಮಾವಾಸ್ಯೆ ದಿನ 33 ದೀಪಗಳನ್ನು ಹಚ್ಚಬಹುದು. ಇಷ್ಟು ದಿನ ಯಾರ್ಯಾರು ದೀಪಗಳನ್ನು ಹಚ್ಚಕ್ಕಾಗಿಲ್ಲ ಅವರು ಅಮಾವಾಸ್ಯೆ ದಿನ ದೀಪಗಳನ್ನು ಹಚ್ಚಬಹುದು. ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿದರೆ ಕೂಡ ಒಳ್ಳೆಯದು. ಈಶ್ವರ ಪಾರ್ವತಿಯರ ಆರಾಧನೆ ಮಾಡಬೇಕು. ಈ ಅಧಿಕ ಮಾಸದಲ್ಲಿ ಏನೇನು ವ್ರತ ಪೂಜೆ ಏನೇನು ಮಾಡಿದ್ದೀವಿ ನಾವಿಷ್ಟು ದಿವಸ ಪೂಜೆ ಮಾಡುವಾಗ ಮಂತ್ರ ಹೇಳುವಾಗ ಏನಾದರೂ ಲೋಪದೋಷಗಳಾಗಿರುತ್ತೆ, ಏನಾದರೂ ತಪ್ಪಾಗಿರುತ್ತೆ. ಆ ತಪ್ಪು ಮಾಡಿದ್ದಲ್ಲಿ ಕ್ಷಮಿಸುವಂತ ಭಗವಂತನಲ್ಲಿ ಕ್ಷಮೆ ಕೇಳಬೇಕು. ಪುರುಷೋತ್ತಮನಿಗೆ ಕೈಯಲ್ಲಿ ಅಕ್ಷತೆ ಹಿಡಿದುಕೊಂಡು ನಾನು ದ್ವಾದಶನಾಮ ಸ್ತೋತ್ರ ಹೇಳ್ತಾ ಇದ್ದೀನಿ. ಅದನ್ನು ಹೇಳಿಕೊಂಡು ಎಲ್ಲ ನಮಸ್ಕಾರ ಮಾಡಿ. 1 ನಮಸ್ಕಾರವು ಇಂದಿರಾ ರಮಣನಿಗೆ, 2 ನಮಸ್ಕಾರವು ಗರುಡವಾಹನನಿಗೆ, 3 ನಮಸ್ಕಾರವು ಮುಚುಕುಂದ ವರದನಿಗೆ, 4 ನಮಸ್ಕಾರವು ನಂದಕನಯನಿಗೆ, 5 ನಮಸ್ಕಾರವು ಯದುಕುಲಾನಂದನಿಗೆ, 6 ನಮಸ್ಕಾರವು ಅಸುರಾಪಹಾರನಿಗೆ, 7 ನಮಸ್ಕಾರವು ಪ್ರಹ್ಲಾದ ವರದನಿಗೆ, 8 ನಮಸ್ಕಾರವು ವೈಕುಂಠಪತಿಗೆ, 9 ನಮಸ್ಕಾರವು ಕಂಬುಕಂಠನಿಗೆ, 10 ನಮಸ್ಕಾರವು ಭಕ್ತರ ಒಡೆಯನಿಗೆ, 11 ನಮಸ್ಕಾರವು ಪನ್ನಗಶಯನಿಗೆ, 12 ನಮಸ್ಕಾರವು ಶ್ರೀಹರಿ. ನಿಮಗೆ ಇಷ್ಟು ನಮಸ್ಕಾರಗಳನ್ನು ಭಕ್ತಿಯಿಂದ ಮಾಡುವೆನು, ತಪ್ಪು ಕ್ಷಮಿಸಿ. ಪುರಂದರ ವಿಠಲ. ಶ್ರೀಕೃಷ್ಣಾರ್ಪಣಮಸ್ತು.